ಅಂದರೆ ಉಬ್ಬೆ ಮಳೆಯಲ್ಲಿ ಬಿತ್ತಿದ್ರೆ ಬೆಳೆನೂ ಬೆಳೆಯೋಕ್ಕಿಲ್ಲ, ಕಾಳು ಬರೋಕ್ಕಿಲ್ಲ. ಆ ಮನುಷ್ಯ ಹಂಗೆ. ಅವನು ತಾವು ನೀವು ಯಾಕೆ ಹೋದ್ರಿ? ಸರಿಗಿಲ್ಲ ಅವನು. ಯಾವ ಸುಮ್ಕಿರಯ್ಯ, ಈಗಲೇ ಇಸಿಯ ಕಗ್ಗಂಟಾಗಿ ಹೋಗದೆ. ಇನ್ನು ಅವ್ರು ಹೇಳ್ದಂಗೆಲ್ಲ ಕೇಳ್ಬಿಟ್ರೆ ಅಟೆಯ. ನೀನೇನೋ ಒಳ್ಳೇದಾಗಲಿ ಅಂತಲೇ ಹೋಗಿರ್ತೀಯಪ್ಪ. ಉದ್ದೇಶ ಏನೋ ಸರಿನೇ, ಆದರೂ ಹಿಂಗಾಗೋಯ್ತಲ್ಲ. ಅವ್ವ, ನಾನು ಮೇಷ್ಟ್ರತ ಹೋಗಿದ್ದು ಸಹನವ್ರ ಉದ್ದೇಶಕ್ಕಲ್ಲ. ಪಂಚಾಯತಿಲಿ ಅವ್ವ ಕೊಟ್ಟಿದ್ದ ತೀರ್ಪು ಮೇಷ್ಟ್ರಿಗೆ ಒಪ್ಪಿಗೆ ಆಗದೆ ರಾತ್ರಿ ಕುಡ್ಕೊಂಡು ಮನೆ ತಾವು ಬಂದು ಅವ್ವನ ಮ್ಯಾಕೆ ಸ್ನೇಹವ್ರ ಮ್ಯಾಕೆ ಜೋರ ಮಾತಾಡೋರಂತೆ. ಯಾರು? ಬಂಗಾರಮ್ಮನವ್ರ ಬಗ್ಗೆನೆಯಾ? ಅದಕ್ಕೆ ನಾನು ಅವ್ರನ್ನ ಗದ್ರಕ್ಕಂತ ಹೋದೆ. ಕುಡ್ಕೊಂಡು ನಿಮ್ಮ ಮನೆ ಗಂಟ ಬರೋ ಚರ್ಬಿ ಬಂದ್ಬಿಡ್ತಾ ಅವನಿಗೆ. ಅಯ್ಯೋ ದೇವ್ರೇ, ಯಾರಿಗೆ ಏನು ಹೇಳಬೇಕು ನನಗೆ ತಿಳಿದಂಗಾಗ್ಬಿಟ್ಟದೆ. ಅವ್ವ, ನಾನು ಈ ವಿಷಯನ ಅರ್ಥ ಮಾಡ್ಸೋಕೆ ಹೋದ್ರು ಅವ್ರು ಕೇಳೋ ಸ್ಥಿತಿನಾಗಿಲ್ಲ. ಈಗ ಈ ವಿಷಯನ ಸಹನವ್ರ ಹೆಂಗೆ ಹೇಳೋದು? ಅಳಿಯಂದ್ರೆ ನೀವು ಈ ಉದ್ದೇಶ ಇಟ್ಕೊಂಡು ಅವನ ತಾವು ಹೋಗಿಲ್ಲ ಅಲ್ವಾ? ಯಾಕೆ ಮತ್ತೆ ಬೇಜಾರು ಮಾಡ್ಕೋತೀರಿ? ಸಮಯ ನೋಡಿಕೊಂಡು ನಾವೇ ಸಹನನ್ ತಾವು ಮಾತಾಡ್ತೀವಿ. ಅವಳು ತವ ನೀನು ಮಾತಾಡೋದ? ಬೇಡ ಬೇಡ. ಅಲ್ಲವ್ವ, ನನ್ನಿಂದಲೇ ಇದೆಲ್ಲ ಆಗಿರೋದು. ನಾನೇ ಅವ್ರ ತಾವು ಮಾತಾಡಿದ್ರೆ ಸರಿ ಹೋಯ್ತದೆ. ಬೇಕು ಅಂದರೆ ನಾನು ಮುರಳಿ ಮೆಷ್ಟ್ರದವ ಕ್ಷಮೆ ಕೇಳ್ತೀನಿ. ನೀವು ಯಾಕೆ ಕ್ಷಮೆ ಕೇಳಬೇಕು? ಅವ್ರಿಗೆ ಅನ್ಸಿದ್ನ ಅವ್ರು ಹೇಳೋರೆ. ನೀವು ಏನೂ ನೊಂದ್ಕೋಬೇಡಿ. ನನಗಿದ್ರ ಬಗ್ಗೆ ಬೇಸರ ಇಲ್ಲ. ಅಲ್ಲ ಸಹನವ್ರೆ, ವಸು ವಸು. ಯಾರು? ಓ ಸಸಿ, ನೀನಾ? ಸಂದಾಗಿದೆಯವ? ನಾನು ಸಂದಾಗಿವ್ನಿ. ಎಲ್ಲಿ ನಿನ್ನ ಮಗಳು ಬರಲಿಲ್ವೇ? ಅಯ್ಯ, ಅವಳು ಅವ್ರ ಅತ್ತನ ಬಿಟ್ಟು ಬರೋಕ್ಕಿಲ್ಲ ಅಂದ್ಲು, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಓ ಒಳ್ಳೇದಾಯ್ತು. ಬಹಳಕ್ಕೆ ಕೂತ್ಕ. ಅತ್ತೆ, ವಸು, ಅತ್ತೆ ಹೆಂಗಿದ್ಯವ್ವ? ಹೆಂಗಿದ್ಯವ ವಸು? ನಾನು ಚೆನ್ನಾಗಿದ್ದೀನಿ. ಮನೇಲೆಲ್ಲ ಹೇಗಿದ್ದಾರೆ? ಅವ್ನಿಗೆ ನೀವು ಇಲ್ಲಿ ಬಂದಿರೋದು ಗೊತ್ತಾ? ಹೌದವ್ವ, ಅವ್ವರು ಒಪ್ಕೊಂಡ ಮೇಲೆ ನಾವು ಇಲ್ಲಿಗೆ ಬಂದಿದ್ದು. ನೀವು ಹೆಂಗಿದ್ದೀರವ್ವ? ಚೆನ್ನಾಗಿದ್ದೀನಿ. ಅವ್ವ ಅಪ್ಪಯ್ಯನ ಜೊತೆ ಜಾಸ್ತಿ ಕಾಲ ಕಳೆಯೋರು ನೀವು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಹೋದಂಡ ಅಣ್ಣ. ಆಯ್ತವ್ವ. ಅಳಿಯಂದ್ರೆ ನಿಮ್ಮನ್ನು ಕೇಳ್ದೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ವಸು ಜೊತೆಯಾಗಿರೋಣ ಅಂತ ಬಂದ್ಬಿಟ್ಟಿವ್ನಿ. ನಿಮ್ದೇವನೋ ಅಭ್ಯಂತರ ಇಲ್ಲ ತಾನೆ? ಅಯ್ಯೋ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇದು ಹೊಸ ಮನೆಯೇ. ನೀವಿಲ್ಲಿ ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿರ್ಬೋದು, ಆಯಿತಾ? ಸಸಿ, ನೀ ನಮ್ಮ ಮನೆಗೆ ಬಂದಿದ್ದು ಎಷ್ಟು ಸಂತೋಷ ಆಯಿತು ಗೊತ್ತಾ? ಆ ಬಂಗಾರ ಮನೆ ನಮ್ಮ ಮನೆಗೆ ಬಂದಷ್ಟು ಸಂತೋಷ ಆಯಿತು ಕಣೆ. ನನ್ನ ಮ್ಯಾಕಿರೋ ಅಸಮಾಧಾನ ಮನ್ಸಿನಂಗೆ ಆದಷ್ಟು ಬೇಗ ಕರ್ಗೋಗ್ಲಿ ಅಂತ ಅದ್ಯಾರ್ತವ ನಾ ಬೇಡ್ಕೊತೀನಿ. ಬಸ್ ಹೆಂಗ್ಸ್ಗೆ ತಾಯಿ ನೆರಳಲ್ಲಿರಬೇಕು ಅನ್ನೋ ಆಸೆ ಮನಸ್ಸು ಆತುರಿತದೆ. ಎಲ್ಲ ಒಂದಿನ ಸರಿ ಹೋಯ್ತದೆ. ನಾ ಇನ್ನು ಬರಲೇ? ಅಯ್ಯೋ, ಎಲ್ಲಾದರೂ ಉಂಟೆಗೆ ಹೋದಂಡ? ಬೀಗರ ಮನೆಯಿಂದ ಬಂದಿದ್ದೀವಿ, ಹಂಗೆ ಹೋದ್ರೆ ಹೆಂಗೆ? ಇವತ್ತು ಊಟ ಮಾಡ್ಕೊಂಡೆ ಹೋಗ್ಬೇಕು. ಇಲ್ಲ ಮರೆ, ಇನ್ನೊಂದು ದಿವಸ ಅಮ್ಮವ್ರ ಜೊತೆಲಿ ಬರ್ತೀನಿ. ಸರಿ ಹಂಗಾರೆ. ಹೊಸ ಮರೆ, ಹೊರಗಡೆ ಸ್ನೇಹಮ್ನವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ. ಸ್ನೇಹ ಬಂದಿದ್ದಾಳ? ಮತ್ತೆ ಒಳಗೆ ಯಾಕೆ ಬರಲಿಲ್ಲ? ಬಂಗಾರ ಸೊಸೆ ಅಲ್ವೇ, ಅದಕ್ಕೆ ಒಳಗೆ ಬರೋಕ್ಕಿಲ್ಲ. ಹಾಗೆಲ್ಲ ಏನಿಲ್ಲ ಅತ್ತೆ. ಫೋನ್ ಮಾಡಿ ಸ್ಕ್ಯಾನಿಗೆ ಬರೋಕ್ಕೆ ಹೇಳಿದ್ಲಲ್ಲ, ಅದಕ್ಕೆ ಬಂದಿದ್ದಾಳೆ. ಹೊಸು, ಸ್ಕ್ಯಾನಿಂಗಿಗೆ ಎಷ್ಟು ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರೋದು? 11 ಗಂಟೆಗೆ. ಸರಿ ಹೊಸ ಮರೆ, ನಾ ಇನ್ನು ಬರ್ತೀನಿ. ಸರಿ, ಟೈಮ್ ಆಗ್ತಿದೆ, ಬಾ ಹೋಗೋಣ. ಶಶಿ ಅತ್ತೆ, ನೀವಿಲ್ಲಿ ಆರಾಮಾಗಿರ್ಬೋದು. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡಪ್ಪ. ನಾನು ಎಲ್ಲಿರ್ತೀನೋ ಅಲ್ಲಿ ಹೊಂದ್ಕೊಂಡು ಹೋಗ್ತೀನಿ. ನೀನು ಆಸ್ಪತ್ರೆಗೆ ಹೋಗಿ ಬಿದ್ನೆ ಬಾ,
ನಿಂಗೆ ಇಷ್ಟವಾಗಿರೋ ಅಡುಗೆನ ಮಾಡಿಟ್ಟಿರ್ತೀನಿ. ಸರಿ ಅತ್ತೆ, ಬರ್ತೀನತ್ತೆ. ಸರಿ ಕಣವ. ಬಸ್ಸು ಅದಕ್ಕೆ ಹತ್ರ ಅವ್ವನ ನೆರಳು ಕೂಡ ಸುಳಿಬಾರ್ದು, ಹಂಗೆ ನೋಡ್ಕೊತಿದ್ದೀನಿ ಸ್ನೇಹ. ಗುಡ್ ಪಲ್ಲವಿ, ನೀನೊಂಚೂರು ಜಾಸ್ತಿನೇ ಹುಷಾರಾಗಿರಬೇಕು. ಆ ಶಶಿಕಲಾ ಅವರು ಬೇರೆನೇ ಮೈಂಡ್ಸೆಟ್ಟಲ್ಲಿ ಆಟ ಆಡ್ತಿದ್ದಾರೆ. ನೀನು ಯಾವಾಗಲೂ ಹೊತ್ತಿಗೆ ಹಿಂದೆನೇ ನಿಂತು ಅವ್ರನ್ನ ಕಾಯ್ತಿರ್ಬೇಕು. ನೀನೇನು ತಲೆ ಕೆಡಿಸ್ಕೋಬೇಡ, ಇಲ್ಲೇನೇ ನಡೆದ್ರು ಅದನ್ನೆಲ್ಲ ನಾನು ನೋಡ್ಕೊತೀನಿ. ಸರಿ, ಏನಾದರೂ ಇದ್ದರೆ ನಾನು ಕಾಲ್ ಮಾಡೋದು ಮರಿಬೇಡ ಪಲ್ಲವಿ. ಸ್ನೇಹ ಒಳಗೆ ಬರ್ಬೇಕು ತಾನೆ? ಇಲ್ಲ ಅಣ್ಣಯ್ಯ, ಅಲ್ಲಿ ಮಾತುಕತೆ ಅಂತ ಕೂತ್ರೆ ಸ್ಕ್ಯಾನಿಂಗಿಗೆ ಲೇಟ್ ಆಗಿಬಿಡತ್ತಲ್ಲ, ಅದಕ್ಕೆ ಹೊರಗಡೆನೇ ನಿಂತಿದ್ದೆ. ಅಷ್ಟರಲ್ಲಿ ಪಲ್ಲವಿ ಸಿಕ್ಕಿದ್ಲು. ಸ್ನೇಹ, ಇವತ್ತು ಹೊಸನ ಸ್ಕ್ಯಾನಿಂಗಿಗೆ ನಾನೇ ಕರ್ಕೊಂಡು ಹೋಗ್ಲಾ? ನೀನು ಇಷ್ಟೊಂದು ಖುಷಿಯಾಗಿ ಕೇಳ್ತಿದ್ಯಾ ಅಂದಮೇಲೆ ಇಲ್ಲ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಸರಿ, ನೆಕ್ಸ್ಟ್ ಟೈಮಿಂದ ನೀನೇ ಕರ್ಕೊಂಡು ಹೋಗು. ಈ ಸಲ ಇಬ್ಬರು ಹೋಗೋಣ. ಆಯಿತು, 3 ಜನ ಒಟ್ಟಿಗೆ ಹೋಗಿ ಮಗು ನೋಡೋಣ. ಅದಕ್ಕೆ ನೀವಿಲ್ದೆ ಆ ಮನೆ ತುಂಬ ಬಿಕೋ ಅಂತಿದೆ. ಅಣ್ಣಯ್ಯ, ಆದಷ್ಟು ಬೇಗ ಅತ್ತಿಗೆ ಸೀಮಂತ ಮಾಡಿ ಮನೆಗೆ ಕಳಿಸು. ಸರಿ, ಹಾಂ ನೋಡೋಣ. ಬಾಯ್ ಪಲ್ಲವಿ. ನಂಜವ್ವ, ನಿಂಗೆ ಈ ದಿನ ಬೇಕಾಗಿತ್ತೆ ಹೊಟ್ಟೆಲಿರೋದನ್ನ ಕರಗ್ಸಕ್ಕೆ. ಶಶಿ, ಈಗ ತಾನೇ ನಮ್ಮ ಮನೆಗೆ ಬಂದವಳೆ. ಬತ್ತಿದ್ದಂಗೆ ಏನಾರು ಪ್ರಯೋಗ ಮಾಡಿಬಿಟ್ರೆ ಅವ್ರು ಹೋಗ್ಬಿಟ್ಟಾಳ. ಆ ಬಂಗಾರಮ್ಮ ಬಿರುಗಾಡಿ ಹಂಗೆ ಮನೆಗೆ ನುಗ್ಗಿ ನನ್ನ ಮಗನ ಒಟ್ಟಿಗೆ ಹಾಕೊಂಡು ಹೋಗ್ಬಿಟ್ಟಿರೋಳು. ಅದು ದಿಟ್ವೇಯ. ಸರ್ ಬಿಡು, ನಾನೀಗ ಬಂದೇವ್ನಲ್ಲ, ಏನಾರ ಉಪಾಯ ಮಾಡಿ ಹೊಟ್ಟೆಲಿರೋದನ್ನ ಇಳಿಸಿದ್ರಾಯ್ತು. ಸಸಿ, ಹೋಗಿ ಕೈಕಾಲು ಮುಖ ತೊಳ್ಕೊಬ, ಸರ್ಬತ್ ಕುಡಿಯುವಂತೆ. ಪಲ್ಲವಿ, ಹೋಗವ, ಹೊಸಿ ಸರ್ಬತ್ ಮಾಡ್ಕೊಬ. ಅವ್ವ, ಯಾವುದೇ ಗುಣಿಗೆ ಹಂಗೆ ನಿಂತ್ಕೊಂಡಂಗೆ ಆಗೋಗಿತ್ತು. ಅವ್ಳು ತಾವ ಹೊಸಿ ಹುಷಾರಾಗಿರು, ಜಾಸ್ತಿ ಮಾತಾಡ್ಬೇಡ. ಹಾಂ, ಸಾನವ್ರೆ, ನನ್ನಿಂದನೇ ಅಲ್ವೇ ಮೇಷ್ಟ್ರಂಗೆ ಮಾತಾಡಿದ್ದು, ಅದಕ್ಕೆ ನೀವಿಂಗೆ ನೊಂದ್ಕೊಳ್ಳೋದ್ರಾಗೆ ಅರ್ಥನೇ ಇಲ್ಲ. ಅವ್ರ ಮನ್ಸ್ನಾಗಿರೋದನ್ನ ಹೇಳೋಕ್ಕೆ ಸಮಯ ಕಾಯ್ತಾ ಇದ್ರು, ಅದನ್ನ ಈಗ ಹೇಳೋರೆ. ಇದರಿಂದ ನನಗೆ ಬೇಸರನೂ ಇಲ್ಲ, ನೋವೂ ಇಲ್ಲ. ನಂಗೆ ಒಂದು ಬೇಸರ ಏನು ಗೊತ್ತಾ, ಮೇಷ್ಟ್ರು ನನಗೋಸ್ಕರ ಬದಲಾಗಲಿಲ್ಲ ಅನ್ನೋದಕ್ಕಿಂತ ನಾನು ಇವ್ರನ್ನ ನಂಬಿಟ್ನಲ್ಲ ಅಂತ ಹೊಸ ಬೇಸರ ಆಟೆ. ವಿನೀತಾ ಮೇಡಮ್ ಅವರಿದ್ರಾ? ಹಾಂ, ನಾವು ಮಾತಾಡ್ತಾ ಇರ್ಬೇಕಾದ್ರೆ ಬಂದರು. ನನಗೊಂದು ಸಹಾಯ ಮಾಡ್ತೀರಾ? ಕೇಳಿ. ಚಂದ್ರು ಅಣ್ಣಯ್ಯನ ಬರೋಕ್ಕೆ ಹೇಳ್ತೀರಾ? ನಾನು ಅಣ್ಣಯ್ಯನ ತವ ಮಾತಾಡಬೇಕು. ಚಂದ್ರು ಭವನ? ಆದರೆ ನೀವು ಮಾತಾಡ್ಬೇಕಾಗಿರೋದು ಮೇಷ್ಟ್ರ ತಾನೆ? ಹ್ಞೂ, ಆದರೆ ಓ, ಬಾವಂಗಿ ಇಸಿ ಎಲ್ಲ ಹೇಳ್ಬಿಟ್ಟು ಭಾವನೆ ಮೇಷ್ಟ್ರ ಮಾತಾಡಲಿ ಅಂದ್ಲೇ? ಒಳ್ಳೇದು, ಭಾವ ಹೊಸಿ ಸಮಾಧಾನವಾಗಿ ಮೇಷ್ಟ್ರ ಮಾತಾಡ್ತಾರೆ. ಸರಿ, ನಾನು ಬರೋಕ್ಕೆ ಹೇಳ್ತೀನಿ. ಮನೆ ತವ ಬೇಡ, ಆಚೆ ಗುಡಿ ತವ ಅಥವಾ ಬ್ಯಾರೆ ಎಲ್ಲಾದರೂ ಬರೋಕ್ಕೆ ಹೇಳಿ. ಸರಿ, ಹೇಳ್ತೀನಿ. ನಾನು ಸೆಮ್ಸ್ಬಿಡಿ. ಅಯ್ಯೋ, ಸೆಮ್ಸು ಅಂತ ತಪ್ಪು ನೀವು ಏನೂ ಮಾಡಿಲ್ಲ. ಏನಂದ್ಲು? ಚಂದ್ರು ಬಾವಂಗಿ ಹೇಳಿ ಮುಳ್ಳಿ ಮೇಷ್ಟ್ರ ತವ ಮಾತಾಡಿಸ್ತಾರಂತೆ. ಏನಾಯ್ತದೋ ಅಂತ ನನಗೆ ದಿಗ್ಲಾಗ್ಬಿಟ್ಟಿತ್ತು. ಅತ್ತೆ, ಇವತ್ತು ನಮ್ಮ ಮನೆ ದೇವರು ನನ್ನ ಮಾತು ಕೇಳೋದಕ್ಕೆ ಎಷ್ಟು ಹಠ ಮಾಡ್ದ ಗೊತ್ತಾ? ಯಾಕವ್ವ? ಯಾಕೆ ಅಂದರೆ ಬಂಗಾರದಂತ ಮನ್ಸಿರೋ ಬಂಗಾರಮ್ಮ
ನನಗೆ ಪೂಜೆ ಮಾಡಿಲ್ಲ. ಅದು ಅಲ್ಲದೆ ಇಷ್ಟು ಲೇಟಾಗಿ ಪೂಜೆ ಮಾಡಿ ನೈವೇದ್ಯ ಮಾಡಿದ್ರೆ ನಂಗೆ ಹಶ್ವಾಗಲ್ವಾ ಅಂದ. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇದ್ರೇನೆ ಚಂದ ಅತ್ತೆ. ನಾನು ಅದನ್ನೇ ಹೇಳೋದು. ನಾನಿದ್ದು ನೀವು ಇಷ್ಟೊಂದು ಸಪ್ಪಗಿದ್ದೀರಾ ಅಂದರೆ ನನಗದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ. ಹೊಸ ವಿಷಯನ ಮನ್ಸಿಗೆ ಹಚ್ಕೊಂಡವಳೆ ಅಟ್ಟೆ. ಹೌದು ಅತ್ತೆ, ನಾನು ಹೊಸ ಜೊತೆಗೆ 3 ಹೊತ್ತು ಇದ್ದು ಅವಳು ಬೇಕು ಬೇಡಗಳನ್ನೆಲ್ಲ ನೋಡ್ಕೋಬೇಕು ಅಂತಾನೆ ಇದ್ದೆ. ಆದರೆ ಯೋನವ ಈಗ ತಾಯಿ ಆಗ್ತಿರೋ ಹೊಸಗಿಂತ ತಾಯಿ ಸಮನಾಗಿರೋ ನಿಮ್ಮ ಮೇಲೆ ನನಗೆ ಕಾಳಜಿ ಜಾಸ್ತಿ. ಅಲ್ಲಿ ಹೊಸ ನೋಡ್ಕೊಳ್ಳೋದಕ್ಕೆ ಅಮ್ಮ ಪಲ್ಲವಿ ಇಬ್ರು ಇದ್ದಾರೆ, ಆದರೆ ಇಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಅದಕ್ಕೆ ಅಮ್ಮನ ಹೊಸ ನೋಡ್ಕೊಳ್ಳೋದಕ್ಕೆ ಅಂತ ಕಳಿಸ್ದೆ. ಈಟು ದಿನ ನಾನು ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಕಾಳಜಿ ತಗೊಂಡಿದ್ದೆ. ಅದು ಏಟೆ ಭಾರ ಅನ್ಸಿದ್ರೂ ಅದು ಯೋನೆ ಸಮಾಧಾನ ಇಲ್ಲದೆ ಹೋದ್ರೂ ಹೊರಗಡೆ ಯಾರಿಗೂ ತೋರಿಸ್ಕೊಳ್ದಂಗೆ ಎಲ್ಲನೂ ಹೆಗ್ಲ ಮೇಲೆ ಹಾಕೊಂಡಿದ್ದೆ. ಆದರೆ ಈ ದಿನ ನನ್ನ ಬಗ್ಗೆ ಯಾರೋ ಒಬ್ರು ಯೋಚನೆ ಮಾಡ್ತಾರೆ ಅನ್ನೋದನ್ನ ಕೇಳೋಕ್ಕೆ ಅದು ಯೋಟು ಸಮಾಧಾನ ಅನಿಸ್ತೈತೆ ಗೊತ್ತಾ. ರಾಧವ, ಇನ್ನದು ಯಾವ ಜನ್ಮದಾಗೆ ನನ್ನ ಮಗಳಾಗಿ ಹುಟ್ಟಿದೋ. ಅತ್ತೆ, ನಮಗೆ ಬೇಕಾದವ್ರನ್ನ ಕಾಳಜಿಯಿಂದ ನೋಡ್ಕೊಳ್ಳೋದಕ್ಕೆ ಮಗಳು ಸೊಸೆನೇ ಆಗಬೇಕು ಅಂತೇನಿಲ್ಲ. ಈಟು ಚಿಕ್ಕ ವಯಸ್ಸಿನಾಗೆ ಅದ್ಯೋಟು ದೊಡ್ಡ ಗುಣ ಕಣವ ನಿಂದು. ಎಲ್ಲ ನಿಮ್ಮನ್ನು ನೋಡೇ ಕಲ್ತಿರೋದು ಅತ್ತೆ. ನನಗೆ ನಮ್ಮಮ್ಮಗೆ ಈ ಮನೇಲಿರೋದಕ್ಕೆ ಜಾಗ ಕೊಟ್ಟಿದ್ದೀರಾ, ಈ ಮನೆ ಮಗಳ ಸ್ಥಾನ ಕೊಟ್ಟಿದ್ದೀರಾ. ಇದಕ್ಕೆ ನಾನು ನಮ್ಮಮ್ಮ 7 ಜನ್ಮ ಎದ್ದು ಬಂದರೂ ಈ ಮನೆ ಋಣನ ತೀರ್ಸೋಕ್ಕಾಗಲ್ಲ. ಅಯ್ಯಯ್ಯ, ಹಾಗೆಲ್ಲ ಏನಿಲ್ಲವ. ನಿಮ್ಮಿಬ್ರೂ ನಾನು ಈ ಮನೆ ಕರೆಸಿದ್ದು ನನ್ನ ಸ್ವಾರ್ಥದಿಂದ. ಅಯ್ಯೋ, ಸ್ವಾರ್ಥ ಅಂತ ಯಾಕೆ ಹೇಳ್ತೀರಾ ಅತ್ತೆ? ಎಲ್ರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಗುಣ ನಿಮ್ಮದು. ನನ್ನ ಹಣೆ ಬರಹ ಸರಿ ಇರಲಿಲ್ಲ, ಅದಕ್ಕೆ ಯಾರೇನು ಮಾಡೋಕ್ಕಾಗತ್ತೆ ಹೇಳಿ? ಹಂಗೆಲ್ಲ ಮಾತಾಡಬಾರ್ದವ. ನಿನ್ನ ಒಳ್ಳೆ ಮಂತನಕ್ಕೆ ಸೇರಿಸೋ ಜವಾಬ್ದಾರಿ ಈ ಮನೆಯವ್ರಿಗೆ ಐತೆ. ಹೌದು. ನನ್ನ ಮದುವೆ ಯಾವತ್ತಿದ್ರು ನಿಮ್ಮ ಮಗನ ಜೊತೆನೆ. ಈಗ ಅದೆಲ್ಲ ಬಿಡಿ ಮಾವ. ಸ್ನೇಹನೂ ಒಳ್ಳೆ ಹುಡುಗಿನೇ, ಓದ್ಕೊಂಡಿರೋಳು, ಕಂಟಿ ಮಾವಂಗೆ ತಕ್ಕನಾದ ಜೋಡಿ. ಇಷ್ಟು ಒಳ್ಳೆ ಗುಣ ಇರೋ ಸ್ನೇಹ ಯಾಕೆ ಈಗ ಆಡ್ತಾಳೆ ಅಂತ ನನಗೆ ಗೊತ್ತಾಗದೇ ಇಲ್ಲ. ಅತ್ತೆನ ಕಂಡ್ರೆ ಯಾಕಷ್ಟು ದ್ವೇಷ ಮಾಡ್ತಾಳೆ, ಯಾಕಷ್ಟು ಕೋಪಿಸ್ಕೋತಾಳೆ ಅನ್ನೋದು ಒಂದು ಗೊತ್ತಾಗಲ್ಲ. ರಾಧವ, ನೀನು ತಪ್ಪು ತಿಳ್ಕೊಂಡಿದೀಯ. ಸ್ನೇಹಂಗೆ ಹೊಸ ಸಿಡ್ಕಿನ ಬುದ್ಧಿ ಐತೆ, ಆದರೆ ಅವಳು ನನ್ನ ಬಂಗಾರನ ಥರನೇ ನ್ಯಾಯ ಬಿಟ್ಟು ಹೋಗೋ ಹುಡುಗಿನೇ ಅಲ್ಲ. ಇಲ್ಲ ಮಾವಯ್ಯ, ನೀವು ಈ ವಿಷಯದಲ್ಲಿ ಸ್ನೇಹನ ವಹಿಸ್ಕೊಂಡು ಬರಬೇಡಿ. ನನ್ನ ಮಾತಿಂದ ನಿಮಗೆ ಬೇಜಾರಾಗ್ಬೋದು, ಆದರೆ ನೀವು ಯಾವತ್ತೂ ಅತ್ತೆ ಪರವಾಗಿ ಯೋಚನೆನೇ ಮಾಡಿಲ್ಲ. ಇಲ್ಲ, ನೀನು ಅಂದ್ಕೊಂಡಿರೋದು. ಅತ್ತೆ, ಮಾವಂಗೆ ನೇರವಾಗಿ ಉತ್ತರ ಕೊಡ್ತಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೂ ಪರವಾಗಿಲ್ಲ, ಆದರೆ ನಾನಂತೂ ಯಾವಾಗಲೂ ನಿಮ್ಮ ಪರನೇ. ನಾನು ಈ ಮನೆಗೆ ಬಂದಾಗಲಿಂದ ನೋಡ್ತಾ ಇದ್ದೀನಿ. ಆ ಸ್ನೇಹ ಈ ಮನೆ ಪರವಾಗಿ ನಿಮ್ಮ ಪರವಾಗಿ ಯಾವತ್ತೂ ಇದೆ ನಾನು ನೋಡೇ ಇಲ್ಲ. ಸರಿ, ಬನ್ನಿ ತಿಂಡಿ ಮಾಡೋಣ. ಮಾವ, ನೀವು ಟ್ಯಾಬ್ಲೆಟ್ಸ್ ಬೇರೆ ತಗೋಬೇಕು. ಈಗಾಗಲೇ ತುಂಬ ಲೇಟ್ ಆಗಿದೆ, ಬನ್ನಿ. ಸದ್ಯ ಎಲ್ಲ ನಾರ್ಮಲ್ ಇದೆ. ಇವತ್ತು ಸ್ಕ್ಯಾನಿಂಗಲ್ಲಿ ನನ್ನ ಮಗು ನೋಡಿದೆ, ಅದ್ರ ಹಾರ್ಟ್ ಬೀಟ್ ಕೇಳಿದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೊಸು, ಸ್ನೇಹ, ನೀವಿಬ್ರಿಗೂ ತುಂಬಾ ಥ್ಯಾಂಕ್ಸ್. ಅಣ್ಣಯ್ಯ, ನನಗೆ ಯಾಕೆ ಥ್ಯಾಂಕ್ಸ್? ನೀನ್ ನನಗ್ ಧೈರ್ಯ ಹೇಳಿದಕ್ಕೆ ಅಲ್ವಾ ಸ್ನೇಹ ನಾನು ನನ್ನ ಮಗನ ಉಳಿಸ್ಕೊಳಕ್ ತೀರ್ಮಾನ ಮಾಡಿದ್ದು.
ಅದಕ್ಕೆ ಪ್ಲೀಸ್ ನನ್ನ ತುಂಬ ಹೊಗಳ್ಬೇಡಿ. ನನಗೂ ಅತ್ತೆ ಅಂತ ಕರ್ಸ್ಕೊಳ್ಳೋ ಸ್ವಾರ್ಥ ಇತ್ತು. ಆ ಸ್ವಾರ್ಥಕ್ಕೆ ತಾನೇ ನಾನು ಗೌರಿ ಅಕ್ಕ ಫೋನ್ ಮಾಡ್ತಿದ್ದಾಳೆ. ಹಲೋ, ಏನು ಗೌರಿ ಅಕ್ಕ, ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಟ್ಯಾ? ಸ್ನೇಹ, ಯಾಕೆ ಅಳ್ತಿದ್ಯಾ ಅಕ್ಕ, ಏನಾಯ್ತು? ನಮ್ಮಪ್ಪಯ್ಯ ಸಾಹಿಕೊಂಡೋಗಿದ್ದ ಸ್ನೇಹ. ಏನೋ, ಯಾಕೆ ಅಂಥದ್ದೇನಾಗಿದೆ? ನಿಮ್ಮ ಅತ್ತೆ ತಾವಿಸ್ಕೊಂಡಿದ್ದ ದುಡ್ಡಿಗೆ ಬಡ್ಡಿ ಕಟ್ಟಕ್ಕಾಗ್ಲಿಲ್ಲ ಅಂತ ಬಿಲ್ಡಿಂಗ್ ಮ್ಯಾಕಿಂದ ಬಿದ್ದು ಸಾಯಕ್ಕೆ ಹೊಂಟೋಗಿದ್ದ. ಡಾಕ್ಟ್ರು ಏನು ಸರಿಯಾಗಿ ಹೇಳ್ತಿಲ್ಲ. ನಾನು ಈಗ ತಾನೇ ಆಸ್ಪತ್ರೆ ಹತ್ರ ಬಂದೆ. ಅಯ್ಯಯ್ಯೋ, ಯಾವ ಹಾಸ್ಪಿಟಲ್ ಅಂತ ಹೇಳು ಅಕ್ಕ, ನಾನು ಈಗಲೇ ಬರ್ತೀನಿ. BH ಆಸ್ಪತ್ರೆ. ಹೌದಾ, ನಾನು ಇಲ್ಲೇ ಇದ್ದೀನಿ, ಬಂದೇ ಇರು. ಹಾಂ. ಹೊಸು, ನಿಜವಾಗ್ಲೂ ಇದು ಕನಸ ಅನಿಸ್ತಿದೆ. ಕನಸೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವು ನಿಮ್ಮ ಮನೇಲಿ ಹೇಳ್ತೀರಾ, ನಾನು ನನ್ನ ಮನೇಲಿ ಹೇಳ್ತೀನಿ. ಹೊಸು, ಸುಮ್ಮನೆ ಹೇಳಿದೆ. ಅದು ಹಾಗೆ, ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತಾ ಅನ್ನೋ ಅನುಮಾನದಲ್ಲೇ ಇರ್ತೀವಿ. ಅದು ವಾಸ್ತವ ಆದಾಗ ಅದು ನಂಬೋಕೆ ಹೀಗೆ ಆಗತ್ತೆ. ಹೊಸು, ನಾವಿಬ್ಬರು ಜೊತೆಲಿದ್ದೀವಿ ಅಂತ ಖುಷಿ ಪಡಬೇಕು, ಅಥವಾ ಇದರಿಂದ ನೀನು ನಿಮ್ಮ ಅಮ್ಮನ ಮನೆ ಬಿಟ್ಟು ಬರೋ ಹಾಗಾಯಿತು ಅಂತ ಬೇಜಾರು ಮಾಡ್ಕೋಬೇಕು, ಒಂದು ಗೊತ್ತಾಗ್ತಿಲ್ಲ. ನನಗೂ ಕೆಲವೊಂದು ಸಲ ಹಾಗೆ ಅನಿಸುತ್ತೆ ಚಂದ್ರು. ಆದರೆ ನನ್ನ ಹೊಟ್ಟೆಲಿರೋ ಮಗು ಅದನ್ನೆಲ್ಲ ಮರೆಸ್ತಿದೆ. ನಾವಿಬ್ಬರು ಈ ಮಗುವಿಂದ ಒಂದಾಗಿರೋ ಹಾಗೆ ನಮ್ಮ ಫ್ಯಾಮಿಲಿನೂ ಒಂದಾಗುತ್ತೆ, ನೋಡ್ತೀರ. ಲವ್ ಯು ಚಂದ್ರು. ಲವ್ ಯು ಟು ಹೊಸು. ಗೌರಕ್ಕ, ಸಮಾಧಾನ ಮಾಡ್ಕೊ, ಅಂಕಲ್ಗೇನೂ ಆಗಲ್ಲ. ಈಗ ಅವ್ನು ಬದುಕಿದ್ರು ಬಡ್ಡಿ ಕಟ್ಟಕ್ಕಾಗಕ್ಕಿಲ್ಲ. ಈಟ್ ದಿನ ಹೆಂಗೋ ಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ. ಇನ್ಯಾಕೆ ಹೆಂಗೋ ಅಂತ ದಿಗ್ಲಾಯ್ತೈತೆ. ಸರಿ, ಅಂಕಲ್ ಎಲ್ಲಿದ್ದಾರೆ? ಒಳಗವ್ರೆ. ಬಾ ಸ್ನೇಹ. ಬಂದೆ ನಮಸ್ತೆ. ನೋಡು ನಿಮ್ಮ ಅಂಕಲ್ ಹೆಂಗ್ ಮನಿಕೊಂಡ್ಬಿಟ್ಟವ್ರೆ. ಕೈ ಕಾಲು ಮುರಿದೋಗ್ಬಿಟ್ಟದೆ. ನಮ್ಗೆ ಯಾರವ್ವ ಗತಿ? ಅಳ್ಬೇಡಿ ಅಮ್ಮ, ಈಗ ಅಂಕಲ್ ಹೇಗಿದ್ದಾರಂತೆ? ಉಳಿಯೋದು ಕಷ್ಟ ಅಂತಿದ್ದಾರೆ ಕಣವ್ವ. ಅವ್ರನ್ನ ಹೊಂಟೋಗ್ಬಿಟ್ರೆ ನನಗೆ ಯಾರು?
ಕಗವ್ವ ನಿಮ್ಮಪ್ಪನ ಕಿಸೆದಾಗಿದ್ದಿತ್ತು ಏನೈತೆ ಅಂತ ಒಸಿ ನೋಡವ್ವ. ಮಗ ಅಂಥದ್ದು ಏನೈತವ ಪತ್ರದಾಗೆ? ನನ್ನ ಸಾವಿಗೆ ಬಂಗಾರಮ್ಮನೇ ಕಾರಣ. ಇವರೆಲ್ರಿಗೂ ಒಂದು ವಾರ ಅಷ್ಟೇ ಗಡುವು. ಅಷ್ಟರೊಳಗಾಗಿ ಇವ್ರು ಯೋನೆಲ್ಲ ಕೊಡದೆ ಹೋದ್ರೆ ಬಂಗಾರಮ್ಮ ಮ್ಯಾಕ್ ಯೋನ್ ಮಾಡ್ತಾಳೆ ಅನ್ನೋದು ಇವ್ರಿಗೆ ಗೊತ್ತೈತೆ.